ತುಮಕೂರಿನ ಹುಳಿಯಾರ್ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ಗೃಹ ಇಲಾಖೆ ವಹಿಸಿದೆ. ಬೆಂಗಳೂರಿನಲ್ಲಿ ಈ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ವಿಚಾರಣೆ ನಡೆಸುವಾಗ ಸಾವಾಗಿದೆ, ಯಾವ ಕಾರಣದಿಂದ ಎಂಬ ಮಾಹಿತಿ ಇಲ್ಲ, ಅದಕ್ಕಾಗಿ ಸಿಐಡಿ ತನಿಖೆಗೆ ಆದೇಶ ಮಾಡಿದ್ದೇನೆ ಎಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿನ್ನೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಸಾವಾಗಿದೆ, ಯಾವ ಕಾರಣದಿಂದ ಅನ್ನೋದರ ಕುರಿತಾಗಿ ಮಾಹಿತಿ ಇಲ್ಲ, ಇದೇ ಕಾರಣಕ್ಕೆ ಸಿಐಡಿ ತನಿಖೆಗೆ ಆದೇಶವನ್ನು ಮಾಡಿದ್ದೇನೆ ಅನ್ನುವಂಥ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ. ಇನ್ನು ಹಲ್ಲೆ ಕಾರಣ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಹೊಡೆದಿದ್ರೆ ಸಿಐಡಿ ತನಿಖೆಯಲ್ಲಿ ಗೊತ್ತಾಗಲಿದೆ ಅನ್ನೋದು ಪರಮೇಶ್ವರ್ ಅವರ ಮಾತು. ಇನ್ನು ಪೋಸ್ಟ್ ಮಾರ್ಟಮ್ ನಲ್ಲಿ ಕೂಡ ಗೊತ್ತಾಗುತ್ತೆ ಹೊಡೆದಿರೋದಕ್ಕೆ ಸಾವಾಗಿದೆಯಾ ಅಂತ. ಸಮಗ್ರ ತನಿಖೆ ಮಾಡಿ ವರದಿಯನ್ನ ಸಿಐಡಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, ಅವರು ನಾನು SP ಮಾತಾಡಿದೆ. ಅವರು ಲಾಕಪ್ ಡೆತ್ ಅಲ್ಲ, ಅವರು ಸ್ಟೇಷನ್ಗೆ ಕರ್ಕೊಂಬಂದಿದ್ದಕ್ಕೆ ಅವರು ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಅದನ್ನು ತೀರ್ಕೊಂಡಿದ್ದಾರೆ. ಅದನ್ನು ನಾನೀಗ CID ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೇನೆ. CID ಕೊಡ್ತೇವೆ. ಅವ್ರ ಕುಟುಂಬಸ್ಥರು ಆರೋಪ ಮಾಡ್ತಿರ್ತಕ್ಕಂಥದ್ದು ಅವ್ರನ್ನ ಕಳಿಸಿದ್ದಾರೆ, ಹಾಗಾಗಿ ಒಪ್ಪಿದ್ದಾರೆ ಅನ್ನುವಂಥದ್ದು ಸರ್. ಅದಕ್ಕೆ CID ಕೊಟ್ಟರೆ ಗೊತ್ತಾಗ್ತದಲ್ಲ, ಎನ್ಕ್ವೈರಿ ಮಾಡಿ ಹೊಡೆದಿದ್ರೆ ಒಂದು ವೇಳೆ ಈಗ ಪೋಸ್ಟ್ಮಾರ್ಟಮಲ್ಲೂ ಕೂಡ ಗೊತ್ತಾಗುತ್ತೆ ಸ್ವಲ್ಪ. ಆದರೆ CID ಕೊಟ್ಟರೆ ಅದು ಆ ತನಿಖೆಯಲ್ಲಿ ಅವ್ರು ಹೊಡೆದಿದ್ರೆ ಅಥವಾ ಏನು ಎಂಟೈರ್ ಇನ್ಸಿಡೆಂಟ್ ಬಗ್ಗೆ ಅವರು ತನಿಖೆ ಮಾಡಿ ವರದಿ ಕೊಡ್ತಾರೆ. ಆನಂತರ ಏನಾದರೂ ಆ ರೀತಿ ಆಗಿದ್ರೆ ಯಾರು ಹಂಗೆ ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಅಂತ ಕರೆತರಲಾಗಿದ್ದಂತಹ ವ್ಯಕ್ತಿಯೊಬ್ಬರು ಪೊಲೀಸ್ ವಶದಲ್ಲಿದ್ದಂತಹ ಸಂದರ್ಭದಲ್ಲೇ ಮೃತಪಟ್ಟಿದ್ರು. ಸೊ ಹಾಗಾಗಿ ಈ ಪ್ರಕರಣ ತೀವ್ರ ವಿವಾದಕ್ಕೆ ಕಾರಣವಾಗಿದ್ರೆ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೃತಪಟ್ಟ ವ್ಯಕ್ತಿಯ ಕುಟುಂಬಸ್ಥರು ಒಂದು ಕಡೆ ಪೊಲೀಸರು ವಶದಲ್ಲಿದ್ದಾಗಲೇ ಆ ವ್ಯಕ್ತಿ ಸಾವಿಗೀಡಾಗಿದ್ದಾನೆ ಅಂತಂದಾಗ ಪೊಲೀಸರು ಹೊಡೆದಿದ್ರಿಂದಲೇ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಅವರ ಕುಟುಂಬಸ್ಥರ ಆರೋಪ ಆಗಿರುವಂಥದ್ದು. ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗಿಂತ ಕರೆತರಲಾಗಿದ್ದಂತಹ ವ್ಯಕ್ತಿ ಪೊಲೀಸ್ ವಶದಲ್ಲಿದ್ದಂತಹ ಸಂದರ್ಭದಲ್ಲೇ ಸಾವಿಗೀಡಾಗಿರುವಂಥದ್ದು. ಈ ಸಂಬಂಧ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಸರ್ಕಾರ ಸಮಗ್ರ ತನಿಖೆಗೋಸ್ಕರ ಪ್ರಕರಣವನ್ನು CIDಗೆ ಒಪ್ಪಿಸಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಒಂದು ಕಡೆ ಕುಟುಂಬಸ್ಥರು ಆರೋಪ ಮಾಡ್ತಾರೆ ಪೊಲೀಸರು ಹೊಡೆದಿದ್ದರಿಂದಲೇ ಸಾವಾಗಿದೆ ಅಂತ. ಪೊಲೀಸರು ಹೊಡೆದಿದ್ರೆ CID ತನಿಖೆ ಗೊತ್ತಾಗಲಿದೆ, ಪೋಸ್ಟ್ ಮಾರ್ಟಮ್ ನಲ್ಲಿ ಕೂಡ ಗೊತ್ತಾಗುತ್ತೆ, ಸಮಗ್ರ ತನಿಖೆ ಮಾಡಿ CID ವರದಿ ಕೊಡಲಿದೆ ಅಂತ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಮೃತಪಟ್ಟಂತಹ ವ್ಯಕ್ತಿಯ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಆಕ್ರೋಶವನ್ನು ಹೊರಹಾಕಿದ ಪ್ರಸಂಗ ನಡೆಯಿತು. ಇನ್ನು ಡಾಕ್ಟರ್ G. ಪರಮೇಶ್ವರ್ ಈ ಬಗ್ಗೆ CID ತನಿಖೆ ಕುರಿತಾಗಿ ಮಾತಾಡಿದ್ರು. ಮತ್ತೊಮ್ಮೆ ಕೇಳೋಣ ಏನು ಹೇಳಿದ್ರು. ಆದರೆ ಅವರು ನಾನು SP ಮಾತಾಡಿದೆ. ಅವರು ಲಾಕಪ್ ಡೆತ್ ಅಲ್ಲ, ಅವರು ಸ್ಟೇಷನ್ಗೆ ಕರ್ಕೊಂಬಂದಿದ್ದಕ್ಕೆ ಅವರು ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಅದನ್ನು ತೀರ್ಕೊಂಡಿದ್ದಾರೆ. ಅದನ್ನು ನಾನೀಗ CID ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೇನೆ. CID ಕೊಡ್ತೇವೆ. ಅವ್ರ ಕುಟುಂಬಸ್ಥರು ಆರೋಪ ಮಾಡ್ತಿರ್ತಕ್ಕಂಥದ್ದು ಅವ್ರನ್ನ ಕಳಿಸಿದ್ದಾರೆ, ಹಾಗಾಗಿ ಒಪ್ಪಿದ್ದಾರೆ ಅನ್ನುವಂಥದ್ದು ಸರ್. ಅದಕ್ಕೆ CID ಕೊಟ್ಟರೆ ಗೊತ್ತಾಗ್ತದಲ್ಲ, ಎನ್ಕ್ವೈರಿ ಮಾಡಿ ಹೊಡೆದಿದ್ರೆ ಒಂದು ವೇಳೆ ಈಗ ಪೋಸ್ಟ್ಮಾರ್ಟಮಲ್ಲೂ ಕೂಡ ಗೊತ್ತಾಗುತ್ತೆ ಸ್ವಲ್ಪ. ಆದರೆ CID ಕೊಟ್ಟರೆ ಅದು ಆ ತನಿಖೆಯಲ್ಲಿ ಅವ್ರು ಹೊಡೆದಿದ್ರೆ ಅಥವಾ ಏನು ಎಂಟೈರ್ ಇನ್ಸಿಡೆಂಟ್ ಬಗ್ಗೆ ಅವರು ತನಿಖೆ ಮಾಡಿ ವರದಿ ಕೊಡ್ತಾರೆ. ಆನಂತರ ಏನಾದರೂ ಆ ರೀತಿ ಆಗಿದ್ರೆ ಯಾರು ಹಂಗೆ ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.